ಕಬ್ಬಿನಲ್ಲಿ ಇತ್ತೀಚೆಗೆ ಕಾಡಿಗೆ ರೋಗ ಜಾಸ್ತಿ ಕಂಡು ಬರತೈತಿ. ಇದನ್ನು ನಿಯಂತ್ರಿಸೋ ಕ್ರಮ ಏನೇನಪ್ಪ ಅಂತಂದ್ರೆ, ಮೊದಲಿಗೆ ಇದು ನಿಮ್ಮ ಹೊಲದೊಳಗೆ ಕಂಡು ಬಂದ ತಕ್ಷಣ ಆ ಒಂದು ಕಬ್ಬಿನ ಸಂಪೂರ್ಣ ಗದಿಯನ್ನು ಕಿತ್ತು ಹಾಕಬೇಕಾಗ್ತೈತಿ. ಕಿತ್ತು ಹಾಕಿದ ನಂತರ ಅದು ಇತರ ಬೆಳೆಗಳಿಗೆ ಧಕ್ಕೆ ಆಗದಂತೆ ಅದನ್ನೊಂದು ಪ್ಲಾಸ್ಟಿಕ್ ಬ್ಯಾಗ್ ಅಥವಾ ಗೊಬ್ಬರದ ಚೀಲದೊಳಗೆ ತುಂಬಿ ನಿಮ್ಮ ಹೊಲದಿಂದ ಪೂರ್ತಿ ಸಂಪೂರ್ಣವಾಗಿ ಆಚೆಗೆ ತಗೊಂಡು ಬಂದು ಅದನ್ನು ಸುಟ್ಟು ಹಾಕಬೇಕು. ನಂತರ ಪ್ರತಿ ಎಕರೆಗೆ ಒಂದು ಬಾವಿಸ್ಟಿನ್ ಅಥವಾ ಸಾಫ್ ಎಂಬ ಫಂಗಿಸೈಡನ್ನು ಪ್ರತಿ ಎಕರೆಗೆ ಅರ್ಧ kg ಅಂತ ಮಾಡಿಕೊಂಡು 10 ರಿಂದ 12 ಪಂಪ್ ಮಾಡಿಕೊಂಡು ನೀವು ಸ್ಪ್ರೇ ಮಾಡಬೇಕಾಗ್ತೈತಿ. ಇದು ಇತರ ಕಬ್ಬಿನ ಗದ್ದೆಗಳಿಗೆ ಸ್ಪ್ರೆಡ್ ಆಗದಂತೆ ತಡೆಯಲು ಕ್ರಮ ಆಗಿರ್ತೈತಿ. ಈಗಾಗಲೇ ರೋಗಗ್ರಸ್ತ ಆಗಿರುವಂಥ ಒಂದು ಕಬ್ಬಿನ ಗದಿ ಅದು ಸಂಪೂರ್ಣವಾಗಿ ನಾಶ ಆಗಿ ಹೋಗ್ತೈತಿ. ಅದು ಸುಧಾರಣೆ ಆಗುವುದಿಲ್ಲ. ಆದರೆ ಇದು ಇತರ ಆರೋಗ್ಯವಂತ ಆಗಿರುವಂತಹ ಒಂದು ಕಬ್ಬಿನ ಗದಿಗೆ ಸ್ಪ್ರೆಡ್ ಆಗದಂತೆ ನಾವು ಈ ಒಂದು ಫಂಗಿಸೈಡನ್ನು ಸ್ಪ್ರೇ ಮಾಡೋ ಮುಖಾಂತರ ಇದನ್ನು ಹತೋಟಿಗೆ ತರಬಹುದು. ಸ್ಪ್ರೆಡ್ ಆಗದಂತೆ ಕೂಡ ನಾವು ಇದನ್ನು ಕಂಟ್ರೋಲ್ ಮಾಡಬಹುದು. ಇದೇ ರೀತಿಯ ಕೃಷಿ ಕುರಿತಾದ ಹೆಚ್ಚಿನ ಮಾಹಿತಿಗಾಗಿ ಈ ಪೇಜನ್ನು ಫಾಲೋ ಮಾಡ್ಕೊರಿ. ಮತ್ತು ನಿಮ್ಮ ಭಾಗದಲ್ಲಿ ಕಂಡುಬರುವ ಕಬ್ಬಿನ ಬೆಳೆಗೆ ತಾಕುವಂಥ ರೋಗಗಳ ಕುರಿತು ಕಮೆಂಟ್ ಮಾಡಿ. ಆ ಒಂದು ರೋಗದ ಕುರಿತು ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯನ್ನು ಒದಗಿಸಲಾಗುವುದು.